ಇಷ್ಟಕ್ಕೆ ಮುಗಿಯೋದಿಲ್ಲ. ಇವರು ಕೋರ್ಟಿಂದ ಖುಲಾಸೆಯಾಗಿ ಹೊರಗೆ ಬಂದು ಅಪ್ಪ ಭಗವಂತ ನಾವು ಮಾಡಿಲ್ಲ ತಪ್ಪು ಅಂತ ಹೇಳಿ ನೆಮ್ಮದಿಯಾಗಿರಬೇಕಾದ್ರೆ ಮತ್ತೆ ಇವರ ಮೇಲೆ ಆರೋಪಗಳು ಶುರುವಾಗುತ್ತೆ. ಹೋದಲ್ಲಿ ಬಂದಲ್ಲಿ ಇವ್ರನ್ನ ರೇಪಿಸ್ಟ್ ಅಂತ ಕರೆಯೋದು ಶುರುವಾಗುತ್ತೆ. ಲಾಸ್ಟ್ಗೆ ಒಂದು ನಿರ್ಧಾರಕ್ಕೆ ಬರ್ತಾರೆ. ಈ ಧರ್ಮಸ್ಥಳದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಒಂದು ನಂಬಿಕೆ ಇದೆ, ಅಣ್ಣಪ್ಪ ಸ್ವಾಮಿ ಎದುರುಗಡೆ ಹೋಗಿ ಆಣೆ ಮಾಡಬೇಕು ಅಂತ. ಈ ಚಾಲೆಂಜ್ಗಳು ಈ ಕೇಸ್ನಲ್ಲಿ ಸಾಕಷ್ಟು ಸಲ ನಡೆದಿದೆ. ಸಾಕಷ್ಟು ಜನರನ್ನು ಕರೆದು ಬನ್ನಿ ನಾವು ಮಾಡ್ತೀವಿ ಆಣೆನ ಪ್ರಮಾಣನ ನೀವು ಮಾಡಿ ಅಂತ. ಕೆಲವರು ಬಂದಿಲ್ಲ, ಕೆಲವರು ಮಾಡಿಲ್ಲ, ಕೆಲವರು ಬಂದು ಮಾಡಿಲ್ಲ, ಕೆಲವರು ಮಾಡಿದರು. ಮಾಡಿದವ್ರು ಯಾರು? ಅದೇ 3 ಜನ, ಧೀರಜ್ ಜೈನ್, ಮಲ್ಲಿಕ್ ಜೈನ್, ಉದಯ್ ಜೈನ್. ಅವ್ರನ್ನ ಕೇಳಿದ್ರು, ನೀವು ಅಣ್ಣಪ್ಪ ಸ್ವಾಮಿ ಹತ್ರ ಆಣೆ ಮಾಡಿ ಅಂತ. ನಾವು ಆಣೆ ಮಾಡ್ತೀವಿ, ನೀವು ಆಣೆ ಮಾಡಿ ಅಂತ ಕರೆಸಿದ್ರು. ಅವರು 3 ಜನ ಆಣೆ ಮಾಡಿದ್ರು. ಬಟ್ ಕುಸುಮಾವತಿ ಅವ್ರು ಮಾಡಲಿಲ್ಲ. ಸುಮ್ಮನೆ ಹೇಳ್ಬೇಡ ಅಂತೀರಾ? ನೋಡಿ ವಿಡಿಯೋ. ಎಲ್ಲರಿಗೆ ಗೊತ್ತಿರುವ ಹಾಗೆ ನಿರ್ಮಾಣ ಆಗಿರ್ತದೆ. ಆ ನಿರ್ಮಾಣದ ನಮ್ಮ ಮೂವರಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಕಾನೂನು ಹಾಗೂ ನ್ಯಾಯಾಂಗದಲ್ಲಿ ಸಾಬೀತಾಗಿರುತ್ತದೆ. ಆದರೂ ನಮ್ಮ ಮೇಲೆ ವಿನಾಕಾರಣ ಅಪಪ್ರಚಾರ ಮಾಡಿಕೊಂಡಿದ್ದಾರೆ ಕೆಲವರು. ಅವರಿಗೆ ಸರಿಯಾದ ಶಿಕ್ಷೆಯನ್ನು ನೀಡಬೇಕು ಅಂತ ದೇವರ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ನಾವು ತಪ್ಪು ಮಾಡಲಿಲ್ಲ. ತಪ್ಪು ನಮ್ಮ ಬಗ್ಗೆ ಹೇಳುವವರಿಗೆ ದೇವರು ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ನಮ್ಮ ಬಗ್ಗೆ ಹೇಳುವವರಿಗೆ ದೇವರು ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ಒಂದು ಕಡೆ ಕೋರ್ಟಲ್ಲಿ ಗೆದ್ದು ಬಂದಾಯಿತು, ಒಂದು ಕಡೆ ದೇವರ ಎದುರುಗಡೆ ಪ್ರಮಾಣ ಮಾಡಿದ್ದಾಯಿತು. ಬಟ್ ಈಗಲೂ ಧರ್ಮಸ್ಥಳದವರೇ ಮಾಡಿದ್ದು. ಆಣೆಯ ಎರಡು ಮಾಡಿದೆ ನಾವು. ಆಣೆ ಅಂದ್ರೆ ಏನು, ಪ್ರಾರ್ಥನೆ ಅಂದ್ರೆ ಏನು? ಈ ಸೌಜನ್ಯ ಪ್ರಕರಣಕ್ಕೆ ನಮಗೆ ಏನು ಸಂಬಂಧ ಇಲ್ಲ ಅಂತ. ಆಣೆ ಮಾಡೋದೇನು ಹೇಳಿ? ಆಣೆ ಮಾಡೋದಕ್ಕೊಂದು ತಪ್ಪೇ ಮಾಡಲಿಲ್ಲ, ರೀತಿ ನೀತಿ ಇದೆ. ತಪ್ಪೇ ಮಾಡಲಿಲ್ಲ ಅಂತ ಹೇಳಿ ಆಣೆ ಮಾಡೋದಕ್ಕೊಂದು ರೀತಿ ನೀತಿ ಇದೆ. ಆಣೆ ಮಾಡೋದು ಹೇಗೆ ಹೇಳಿ? ಒಂದು ಪೂಜೆ ಮಾಡ್ತಾರೆ, ಆಣೆ ಮಾಡಿ. ಆಣೆಯನ್ನ ಕೋರ್ಟ್ಗಿಂತ ಹೆಚ್ಚಾಗಿ ದಕ್ಷಿಣ ಕನ್ನಡದಲ್ಲಿ ಸ್ವೀಕರಿಸ್ತಾರೆ ಸರ್. ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತದು. ಕೋರ್ಟ್ಗಿಂತ ಹೆಚ್ಚಾಗಿ ಆಣೆ ಪ್ರಮಾಣವನ್ನೇ ಸ್ವೀಕರಿಸ್ತಾರೆ ದಕ್ಷಿಣ ಕನ್ನಡ, ಮುಖ್ಯವಾಗಿ ಧರ್ಮಸ್ಥಳದಲ್ಲಿ. ನೀವು ಮೊನ್ನೆ ಆಣೆ ಮಾಡಿದ್ದಲ್ಲ, ಪ್ರಮಾಣ ಮಾಡಿದ್ದು ಅಲ್ಲ, ಪ್ರಾರ್ಥನೆ ಮಾಡಿದ್ದು. ಪ್ರಾರ್ಥನೆನ ಆಣೆನ? ಪ್ರಾರ್ಥನೆ ಮಾಡ್ಕೊಂಡಿದ್ದೇವೆ. ಮತ್ತೆ ಆಣೆ ಅಂದ್ರೆ ಈಗ ನಾವಂದರೆ ಎಣಿಸ್ಕೊಂಡಿದ್ದೇವೆ. ಈ ಕೇಸಲ್ಲಿ ನಾವು ಸ್ವಲ್ಪ ಇಂಚು ಎಳ್ಳಿನಷ್ಟು ನಮ್ಮದು ಸಪೋರ್ಟ್ ಇಲ್ಲ, ಏನಿಲ್ಲ. ಆಣೆ ಅಂದರೆ 2 ಕಡೆಯವರು ಬರ್ಬೇಕು, 2 ಪಾರ್ಟೀಸ್. 2 ಇದ್ರಲ್ಲ, ಹುಡುಗಿ ತಾಯಿ ಇದ್ರಲ್ಲ. ಹುಡುಗಿ ತಾಯಿ ಏನಂತ ಆಣೆ ಮಾಡ್ತಾರೆ? ಅವ್ರು ಮಾಡಬೇಕಿತ್ತು. ಅವರು ಏನಂತ ಆಣೆ ಮಾಡ್ತಾರೆ? ಹುಡುಗಿ ಇವರು ನಮ್ಮನ್ನು ತೋರಿಸಿ ಹೇಳಬೇಕಿತ್ತು ದೇವರ ಹತ್ರ. ಏನಂತ? ಇವರು ನನ್ನ ಮಗಳಿಗೆ ಕಾರಣಕರ್ತರು ಸಾವಿಗೆ. ಅವರ ಮನಸ್ಸಿನಲ್ಲಿ ಇರೋದನ್ನ ಹೇಳ್ಕೊಂಡು ಆಣೆ ಪ್ರಮಾಣ ಅಲ್ಲ, ಅದಕ್ಕಿಂತ ಮುಂಚೆ ಒಂದು ಪೂಜೆ ಆಗಬೇಕು. ಅದಕ್ಕೊಂದು ರೀತಿ ನಿಯಮ ಇದೆ. ನೀವು ಧರ್ಮಸ್ಥಳದವರು 16 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇರೋರು, ತಾವು ಅಲ್ಲಿ ಬಿಲ್ಲಿಂಗ್ ಸೆಕ್ಷನ್ ನೋಡ್ಕೊಳ್ಳೋರು, ನಿಮಗೆ ಅಲ್ಲಿ ಆಣೆ ಪ್ರಮಾಣ ಮಾಡೋದು ಹೆಂಗೆ ಅಂತ ತಮಗೆ ಗೊತ್ತಿಲ್ವಾ? ನೀವೇ ಅಲ್ವಾ ಬಿಲ್ ಹಾಕೊಡೋದು ಆಣೆ ಪ್ರಮಾಣ ಮಾಡೋದಕ್ಕೆ? ನಾವಲ್ಲ, ನಮ್ಮ ಸೆಕ್ಷನ್ ಬೇರೆ ಇರ್ಬೋದು, ಬಟ್ ಧರ್ಮಸ್ಥಳದಲ್ವಾ ತಾವು? ಹೌದೌದು. ನಿಮಗೆ ಗೊತ್ತಿಲ್ವಾ ಆಣೆ ಹೆಂಗೆ ಮಾಡೋದು ಅಂತ? ಹೇಳಿ ಮಲ್ಲಿ. ಅದೇ ಮುಂದುವರಿಸಿ, ಆಮೇಲೆ ಏನಾಯ್ತು? ಅದೇ ಅವರು ಮತ್ತೆ ಮೊನ್ನೆ ಆಣೆ ಪ್ರಮಾಣದಲ್ಲಿ ನಮಗೇನು ಇದು ಮಾಡಲಿಲ್ಲ, ಅವರು ನೋಡಲೇ ಇಲ್ಲ. ನಾವು ದೇವರಿಗೆ ಹೇಳಿ ಬಂದಿದ್ದೇವೆ, ನಾವು ಇದರಲ್ಲಿ ಯಾರು 3 ಜನ ಇಲ್ಲ, 4 ಜನ ಇಲ್ಲ ಅಂತ. ಓಕೆ, ಹಾಗೆ. ಸೊ ನಂತರದಲ್ಲಿ ಈ ಕಳೆದ ಇಷ್ಟು ವರ್ಷಗಳಲ್ಲಿ ತಾವು ಅನುಭವಿಸಿದ ಏನು ಮಲ್ಲಿಕ್ ಸರ್?